ನಮಸ್ಕಾರ ಗೆಳೆಯರೇ, ನಾನು ರಾಜ್ ಅಂತ ಮಂಗಳೂರಿನಲ್ಲಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಂಗೆ ಕನ್ನಡದಲ್ಲಿ ಸ್ಟೋರಿ ಓದೋದು ಅಂದ್ರೆ ತುಂಬಾ ಇಷ್ಟ. ನಾನು ಸ್ಟೋರಿ ಹೇಳ್ತಾ ಇದ್ದೀನಿ. ಈಗ ನನಗೆ 25 ವರ್ಷ. ನನ್ನ ಆವರೇಜ್ ಫಿಸಿಕ್ 5 ಫೀಟ್ ಹೈಟ್ ಇದ್ದೀನಿ. ನನಗೆ ಕೆಲಸ ಅಂದ್ರೆ ತುಂಬಾ ಇಷ್ಟ. ಯಾರಾದ್ರೂ ಆಂಟಿ ಅಥವಾ ಹುಡುಗಿಗೆ ಇಂಟರೆಸ್ಟ್ ಇದೆ ಅಂತ ಗೊತ್ತಾದ್ರೆ ಸಾಕು, ನನ್ನ ನಂಬರ್ ಅಥವಾ ಮೇಲ್ ಐಡಿ ಕೊಡ್ತಿದ್ದೆ, ಇಮೇಲ್ ಮಾಡಿ ಅಂತ. ಈಗೋ ಸ್ಟೋರಿಗೆ ಬರೋಣ. ನಾನು ನನ್ನ ಜೀವನದ ಕೆಲವು ಸ್ವಾರಸ್ಯಕರ ಘಟನೆಗಳ ಬಗ್ಗೆ ಇದ್ದದ್ದೆ ಇವತ್ತು ನಿಮ್ಮ ಹತ್ತಿರ ಹೇಳ್ಕೊತೇನೆ. ನಾನು 6ನೇ ತರಗತಿ ಓದ್ತಾ ಇದ್ದಾಗ ನನ್ನ ಮಾವನ ಮಗಳು ಬಿಂದು ನಮ್ಮ ಮನೆಗೆ ಇಂಜಿನಿಯರಿಂಗ್ ಮಾಡೋಕೆ ಬಂದಳು. ಅವರ ಊರಲ್ಲಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿರಲಿಲ್ಲ ಅಂತ ಲಾಸ್ಟ್ ಮೊಮೆಂಟ್ಗೆ ಮಂಗಳೂರಿನ ಒಂದು ಕಾಲೇಜಿನಲ್ಲಿ ಸೀಟ್ ಕೆಟ್ಟಿಸಿಕೊಂಡಳು. ಆದರೆ ಹಾಸ್ಟೆಲ್ ಅಲ್ಲಿ ಜಾಗ ಖಾಲಿ ಇಲ್ಲದೆ ಇರೋದ್ರಿಂದ ಅವಳು ನಮ್ಮ ಮನೆಯಲ್ಲಿ ಉಳಿದುಕೊಳ್ಳುವುದು ಅಂತ ಡಿಸೈಡ್ ಆಯ್ತು. ಹಾಗೆ ನಮ್ಮ ಮನೆಗೆ ಬಂದಳು. ಅವಳಿಗೆ ಆಗ 19 ವರ್ಷ ಇರಬೇಕು. ನೋಡೋಕೆ ತುಂಬಾ ಚಂದ ಏನೂ ಇರಲಿಲ್ಲ, ಆದರೂ ಪರವಾಗಿಲ್ಲ, ಸ್ವಲ್ಪ ದಪ್ಪಕ್ಕಿದ್ದರು. ಮೋಸಂಬಿ ಅಂತೂ ತುಂಬಾ ದೊಡ್ಡದಿದ್ದವು. ನಮ್ಮ ಮನೆಯಲ್ಲಿ ನಾನು ಅಮ್ಮ ಮಾತ್ರ ಇದ್ದಿದ್ದು. ನಮ್ಮ ಅಪ್ಪ ಆಗ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದರು. ನಮ್ಮ ಅಮ್ಮ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾ ಇದ್ದರಿಂದ ನಾವಿಬ್ಬರೇ ಮಂಗಳೂರಿನಲ್ಲಿ ಇದ್ದಿದ್ದು. ಅಪ್ಪ ತಿಂಗಳಿಗೆ 1 ಸಲನೋ 2 ಸಲನೋ ಮನೆಗೆ ಬರ್ತಿದ್ದು. ನಂದು ಸಿಂಗಲ್ ಚೌಕ ಇರೋ ಮನೆ. ಮೊದಲು ನಾನು ಅಮ್ಮ ಜೊತೆಯಲ್ಲೇ ಒಂದೇ ಕಡೆ ಹೋಗಿ ಬೀಳ್ತಾ ಇದ್ದಿ. ಅಪ್ಪ ಬಂದಾಗ ನಾನು ಹೊರಗಡೆ ಹಾಲಿನಲ್ಲಿ ಬಿದ್ದುಕೊಳ್ಳುತ್ತಿದ್ದೆ. ನನ್ನ ಕೌಸಿನ್ ಬಂದ ಮೇಲೆ ಕೌಸಿನ್ ಹಾಲಿನಲ್ಲಿ ಓದಿಕೊಂಡು ಅವಳು ಅಲ್ಲಿ ಬೀಳೋಕೆ ಶುರು ಮಾಡಿದ್ದಳು. ನಾನು ಅಮ್ಮನ ಜೊತೆ ಬೀಳ್ತಾ ಇದ್ದೆ. ಅಪ್ಪ ಬಂದಾಗ ನಾನು ಮತ್ತೆ ಕೌಸಿನ್ ಹೊರಗಡೆ ಹಾಸಿಗೆ ಹಾಸಿಕೊಂಡು ಇದ್ದೆ. ನನಗೆ ಆಗ ಅದರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನನ್ನ ತಮ್ಮ ಬೇರೆ ಸಣ್ಣ, ಹೀಗೆ ದಿನ ಸಾಗ್ತಾ ಇತ್ತು. ಒಂದು ದಿನ ಅಪ್ಪ ಬಂದಿದ್ದಾಗ ಅಪ್ಪನೂ ಅಮ್ಮನೂ ಒಳಗೆ ಬೀಳೋಕೆ ಹೋದ್ರು. ನಾನು ನನ್ನ ಕೌಸಿನ ಹಾಸಿಗೆ ಹಾಕೊಂಡು ಮೂವಿ ನೋಡ್ತಾ ಇದ್ದೆ. ಮೂವಿ ಮುಗಿದ ಮೇಲೆ ಅವಳು ಬೆಚ್ಚಲಿಗೆ ಹೋಗಿ ಬಂದು ಟಿವಿ ಆಫ್ ಮಾಡಿ ನನ್ನ ಪಕ್ಕ ಬಂದಳು. ಮನೆ ಫುಲ್ ಸೈಲೆಂಟ್ ಆಗಿ ಇತ್ತು. ನಮ್ಮ ಮನೆ ಚೌಕ್ ಹಾಲ್ ಪಕ್ಕನೇ ಇತ್ತು. ಅಲ್ಲಿಂದ ಸಣ್ಣದಾಗಿ ಸೌಂಡ್ ಕೇಳೋಕೆ ಸ್ಟಾರ್ಟ್ ಆಯ್ತು. ನಾನು ಕರ್ಸ್ ಹತ್ತಿರ ಏನ್ ಸೌಂಡ್ ಅಂತ ಕೇಳ್ದೆ. ಅದಕ್ಕೆ ಅವಳು ನಿನ್ನ ಅಪ್ಪ ಅಮ್ಮ ಆಟ ಕೆಲಸ ಮಾಡ್ತಾ ಇದ್ದಾರೆ ಎಂದಳು. ನಾನು ಹಾಗಂದ್ರೆ ಏನು ಅಂತ ಕೇಳ್ದೆ. ಅವಳು ಏನಲ್ಲ ಎನ್ನುತ್ತಾ ಹೇಳಿ ನನ್ನ ಕೆನ್ನೆಗಿಲ್ಲಿದಳು. ಬೆಳಿಗ್ಗೆ ನಾನು ಎದ್ದು ಶಾಲೆಗೆ ಹೊರಟೆ. ಅವಳು ಕಾಲೇಜಿಗೆ ಹೊರಟಲು. ಇಬ್ಬರೂ ಒಟ್ಟಿಗೆ ಆಟೋಲಿ ಹೋದ್ವಿ. ಹೋಗುವಾಗ ನಾನು ಕೇಳ್ದೆ, ಅಕ್ಕ ನೆನ್ನೆ ಏನೋ ಸೌಂಡ್ ಬರ್ತಿತ್ತು, ಏನು ಅಂದ್ರೆ ನೀನು ಏನು ಹೇಳಿಲ್ಲ ಅಂತ. ಅದಕ್ಕೆ ಅವಳು ಅದು ಒಂಥರ ಆಟ ಕಣೋ, ನಿನಗೆ ಗೊತ್ತಾಗಲ್ಲ ಬಿಡು ಅಂದ್ಲು. ನಂಗೆ ಎಲ್ಲ ಗೊತ್ತಾಗುತ್ತೆ, ನೀನು ಹೇಳು ಅಂದೆ. ಅವಳು ನಗುತ್ತರ ಏನೋ ಗೊತ್ತು ನಿಂಗೆ ಅಂದ್ಲು. ಅದು ಅಪ್ಪ ಅಮ್ಮ ಜಗಳ ಮಾಡ್ತಾ ಇರ್ತಾರೆ, ಅದಕ್ಕೆ ಸೌಂಡ್ ಬಂಡ್ ಅನ್ಸುತ್ತೆ ಅಂದೆ. ಅವಳು ಮತ್ತೆ ನಗುತ್ತಾ ಹೌದು, ಒಂಥರ ಪೈಟ್ ತರಾನೇ, ಆದ್ರೆ ಪೈಟ್ ಅಲ್ಲ ಅಂದ್ಲು. ಮತ್ತೆ ಏನು ಅಂತ ಹೇಳು ಅಕ್ಕ ಅಂತ ಹಿಂಸೆ ಕೊಟ್ಟೆ. ಅದು ಅಪ್ಪ ಅಮ್ಮ ಆಟ ಕಣೋ ಅಂದ್ಲು. ಅಂದ್ರೆ ಏನು ಅಂತ ಕೇಳ್ದೆ. ಅವಳು ಹೇಳೋಕೆ ಆಗಲ್ಲ, ನೀನು ದೊಡ್ಡವನು ಆದ್ಮೇಲೆ ನಿನಗೆ ಗೊತ್ತಾಗುತ್ತೆ ಅಂದ್ಲು. ಇಲ್ಲ, ನಂಗೆ ಇವಾಗ್ಲೇ ಗೊತ್ತಾಗಬೇಕು ಅಂತ ಹಠ ಮಾಡಿದೆ. ಅಷ್ಟರಲ್ಲಿ ಸ್ಕೂಲ್ ಬಂತು. ಅವಳು ಸರಿ ಇವತ್ತು ಅದು ಯಾವ ತರ ಆಟ ಅಂತಾನು ಹೇಳುತ್ತೇನೆ ನಿನಗೆ. ಇವಾಗ ಸ್ಕೂಲ್ಗೆ ಲೇಟ್ ಆಯ್ತು, ಹೋಗು ಅಂದ್ಲು. ಮನೆಗೆ ಬಂದು ಟಿವಿ ನೋಡ್ತಾ ಕಾಲ ಕಳೆದೆ. ಸೂರ್ಯ ಮುಳುಗಿ ಸುಮಾರು 6 ತಾಸು ಆದಮೇಲೆ ಎಲ್ಲರೂ ಊಟ ಮಾಡಿ ಬೀಳೋಕೆ ಹೋದ್ವಿ. ಅಪ್ಪ ಅಮ್ಮನ ಕಡೆಯಿಂದ ಮತ್ತೆ ಸೌಂಡ್ ಬರೋಕೆ ಶುರುವಾಯಿತು. ಅಕ್ಕ ಮೊಬೈಲ್ ನೋಡ್ಕೊಂಡು ಕೂತಿದ್ಲು. ನಾನು ಅಕ್ಕ ಏನು ಮರೆತು ಹೋದ್ಯಾ, ಆಟ ಆಡೋಣ ಅಂತ ಹೇಳಿದ್ದೆ ಅಂದೆ. ಅವಾಗ ಅವಳು ಇರೋ ಬಂದೆ ಅಂತ ಹೇಳಿ ಒಳಗೆ ಹೋಗಿ ಸುಸು ಮಾಡಿ ಬಂದಳು. ನನ್ನ ಪಕ್ಕ ಬಂದು ಕಚ್ಚಿದ್ದು. ನಾನು ಯಾಕೆ ನನ್ನ ಕಚ್ಚಿದ್ದು, ನಾನು ನಿನ್ನ ಕಸ್ತೀನಿ ಅಂತ ಹೇಳಿ ಅವಳನ್ನು ಕಚ್ಚೋಕೆ ಟ್ರೈ ಮಾಡಿದೆ. ಅವಳು ಬಿಡಲಿಲ್ಲ. ಹಾಗೆ ನಾನು ಫೈಟ್ ಮಾಡ್ತಾ ಮೇಲೆ ಬಂದೆ. ಅವಳು ನನ್ನ ಕೆಳಗೆ ದೂಡಿದ್ಲು. ಆಮೇಲೆ ನಿನ್ನ ಅಮ್ಮ ಅಪ್ಪ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಗೊತ್ತಾಗಬೇಕಾ ಅಂತ ಕೇಳಿದ್ಲು. ನಾನು ಹೌದು ಅಂತ ಹೇಳ್ದೆ. ಆಟ ಆಡೋಕೆ ಮುಂಚೆ ಫಿಲ್ಮ್ ನೋಡೋಣ ಅಂದ್ಲು. ಯಾವ್ ಫಿಲ್ಮ್ ಅಂದ್ರೆ ಮೊಬೈಲ್ ಅಲ್ಲಿ ಯಾವುದೋ ಫಿಲ್ಮ್ ಹಾಕಿದ್ಲು. ಇಯರ್ ಫೋನ್ ಕೊಟ್ಟು ಕೇಳುವೆ ಅಂದ್ಲು. ಇದು ಮೊದಲ ಸಲ ನಾನು ಆತನ ಫಿಲ್ಮ್ ನೋಡಿದ್ದು. ನೋಡ್ತಾ ನನ್ನ ಪುಟ್ಟು ತಮ್ಮ ಸೆಟ್ ಎತ್ಕೊಂಡು ನಿಂತ. ಅವಳು ಇದು ಕಣೋ ಅಪ್ಪ ಅಮ್ಮ ಆಟ ಅಂದ್ಲು. ಇವಾಗ ನಾವು ಆಡೋಣ ಅಂತ ಹೇಳಿದ್ಲು.
ಆದ್ರೆ ಇದಕ್ಕೂ ಮುಂಚೆ ಈ ವಿಷಯ ಯಾರಿಗೂ ಹೇಳಬಾರದು ಅಂತ ಪ್ರಾಮಿಸ್ ಮಾಡಿಸಿಕೊಂಡಳು. ಹೋಗಿ ಅಪ್ಪ ಅಮ್ಮ ಇದ್ದ ಬಾಗಿಲು ಲಾಕ್ ಮಾಡಿ ಬಂದಳು. ನಾವು ಬೆಳಿಗ್ಗೆವರೆಗೂ ಆ ಕೆಲಸ ಮಾಡಿ ಮುಗಿಸಿದ್ದೇವೆ. ನಂಗೆ ಆಗಲೇ ಗೊತ್ತಾಗಿದ್ದು ನಾನು ದೊಡ್ಡವನು ಆಗಿದ್ದೇನೆ ಅಂತ. ಹೀಗೆ ಸುಮಾರು 1 ವಾರ ನಾವು ಮಜಾ ಮಾಡಿದ್ವಿ. ಇತ್ತ ನಂತರ ಅಪ್ಪ ಕೆಲಸಕ್ಕೆ ಹೋಗಬೇಕು, ಆಗಲೇ 1 ವಾರ ಆಯ್ತು ಅಂತ ಹೊರಟರು. ಆವತ್ತಂದಿಂದ ಮತ್ತೆ ನಾನು ಅಮ್ಮನ ಜೊತೆ ಬೀಳೋಕೆ ಹೋಗಬೇಕು, ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಅಕ್ಕ ಒಳ್ಳೆ ಪ್ಲಾನ್ ಹೇಳಿದ್ಲು. ಅವಳಿಗೂ ಎಕ್ಸಾಮ್ ಬರ್ತಿದೆ. ಓದ್ಕೊಂಡು ಹಾಗೆ ರೂಮಲ್ಲಿ ಬೀಳ್ತೀವಿಯೇ ಅಂತ ಅಮ್ಮನ ಹತ್ರ ಹೇಳಿದ್ಲು. ಅದು ಕೇಳಿ ಅಮ್ಮ ಸರಿ ನಾಳೆಯಿಂದ ನಾನು ಹಾಲಿನಲ್ಲಿ ಇರ್ತೀನಿ ಅಂತ ಹೇಳಿದ್ರು. ನಮಗೆ ಒಳ್ಳೆ ಲಾಟರಿ ಹೊಡೆದಂಗೆ ಆಯ್ತು. ಅವತ್ತಿಂದ ದಿನನಿತ್ಯ ಅಪ್ಪ ಅಮ್ಮ ಆಡೋ ಆಟನ ನಾವು ಇಬ್ಬರೂ ಆಡ್ತಾ ಇದ್ದೀವಿ. ಬೆಳಗ್ ಶಾಲೆ, ಸಂಜೆ ಪಾರ. ಒಳ್ಳೆ ಮಜಾ. ಹಿಂಗೆ ಸುಮಾರು 3 ತಿಂಗಳು ಆಗೋಯ್ತು. ಪರೀಕ್ಷೆ ಮುಗಿದು ಶಾಲೆಗೆ ಮತ್ತೆ ಕಾಲೇಜಿಗೆ ರಜಾ ಕೊಟ್ಟರು. ಅಕ್ಕ ಊರಿಗೆ ಹೋಗ್ತೀನಿ ಅಂತ ಅಮ್ಮನ ಹಠ ಹೇಳ್ತವಳ್ದು. ಅವಳು ಹೋಗ್ರೆ ನಾನು ಒಬ್ಬನೇ ಆಗ್ತೀನಿ ಅಂತ ನಾನು ಬರ್ತೀನಿ ಅಂತ ಹಠ ಮಾಡಿದೆ. ಬೇರೆ ದಾರಿ ಇಲ್ಲದೆ ಅಮ್ಮ ಒಪ್ಪಿಕೊಂಡಳು. 2 ದಿನ ಶಾಪಿಂಗ್ ಅಂತ ಸಿಟಿಯಲ್ಲಿ ಎಲ್ಲ ಸುತ್ತಾಡಿದ್ವಿ. ಅವಳು ಏನೇನೋ ತಗೊಂಡ್ಲು, ಅದು ಆ ಫಿಲ್ಮ್ನಲ್ಲಿ ಹುಡುಗರು ಹಾಕೋ ತರ ಬಟ್ಟೆ ಎಲ್ಲ ತಗೊಂಡ್ಲು. ನಾನು ಅಕ್ಕ ಈ ಎಲ್ಲ ಅಂದೆ ನನಗೆ ಗೊತ್ತಾಗುತ್ತೆ, ಬಾ ಹೇಗೂ ಊರಿಗೆ ಹೋಗ್ತೀವಿ ಅಲ್ವಾ ಅನ್ಪೋ ಹೇಳುವುದಕ್ಕೆ ಓ ಇದು ಬೇರೆನೇ ಆಗೋತರ ಇದೆ ಅಂತ ನನ್ನ ಅರ್ಥವಾಯಿತು. ಸುಮ್ನೆ ಅವಳ ಹಿಂದೆ ಹೋದೆ. ಮಾರನೇ ದಿನ ಇಬ್ಬರೂ ಹೊರಟ್ವಿ. ಸುಮಾರು 6-7 ಗಂಟೆಗೆ ಅತ್ತೆ ಮನೆಗೆ ತಲುಪಿದ್ವಿ. ಅಲ್ಲಿ ಅತ್ತೆ ಮಾತ್ರನೇ ಇರೋದು, ಮಾವ ಇಲ್ಲ. ತುಂಬಾ ದಿನ ಆಯ್ತು ಅವರು ಹೋಗಿ. ಅತ್ತೆ ಚೆನ್ನಾಗಿ ಮಾತಾಡಿಕೊಂಡು ಕೆಲಸ ಮಾಡ್ತಾ ಇದ್ರು. ಹೇಗೋ ಊಟ ಮಾಡುವವರೆಗೆ ಟೈಮ್ ಇದೆ, ಹೋಗಿ ಊಟ ಮಾಡಿಕೊಂಡು ಬರೋಣ ಅಂತ ನಾನು ಹೇಳಿದೆ. ಅವಳು ಹೋದ್ವಿ. ವಾಪಸ್ ಬರೋ ಅಷ್ಟರಲ್ಲಿ 10 ಗಂಟೆ ಆಗೋಯ್ತು. ಅವಳು ನೀನು ಹೋಗಿರು, ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡಿಕೊಂಡು ಬರ್ತೀನಿ ಎಂದು ನನ್ನ ಗೇಟ್ ಹತ್ತಿರವೇ ಬಿಟ್ಟು ಹೋದ್ಲು. ನಾನು ಸರಿ ಅಂತ ಒಳಗೆ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಯಾರೋ ಒಬ್ಬರು ಗಂಡಸು ಮನೆಯಿಂದ ಹೊರಬರುತ್ತಾ ಇದ್ದರು. ನನ್ನನ್ನು ನೋಡಿ ತಲೆ ತಗ್ಗಿಸಿ ಫಾಸ್ಟ್ ಆಗಿ ಹೋದ್ರು. ನಾನು ಅತ್ತೆ ಅಂತ ಕೂಗಿ ಒಳಗೆ ಹೋದೆ. ಅದೇ ಸರಿ ಮಾಡ್ಕೋತಾ ಹೊರಗಡೆ ಬಂದರು. ಇಲ್ಲಿ ಏನೋ ನಡೀತಾ ಇದೆ ಅಂತ ನನಗೆ ಅನುಮಾನ ಬಂತು. ಬಾ ರಾಜು ಊಟ ಮಾಡುವಂತೆ ಅಂದ್ರು. ನಾನು ಯಾರು ಅತ್ತೆ? ಅದು ಅಂದೆ. ಅವರು ನಿನ್ನ ಮಾವನ ಫ್ರೆಂಡ್, ಏನೋ ಕೆಲಸ ಇತ್ತು ಅಂತ ಬಂದಿದ್ರು ಅಂತ ಹಂಗೆ ಮ್ಯಾನೇಜ್ ಮಾಡಿದ್ರು. ಸರಿ ನನಗೆ ಏನೋ ಅಕ್ಕ ನಾವು ಆಟ ಆಡ್ಕೊಂಡು ಕೆಳಗೆ ಬೀಳಬಹುದು ಅಂತ ಯೋಚಿಸಿ ನಾನು ಅಕ್ಕ ಬಂದ ಮೇಲೆ ಊಟ ಮಾಡ್ತೀನಿ ಅಂದೆ. ಅದಕ್ಕೆ ಅತ್ತೆ ಅವಳು ಬರೋದು ಲೇಟ್ ಆಗಬಹುದು, ನೀನು ಬಾ ಊಟ ಮಾಡಿ ಬೀಳ ಅಂದ್ರು. ಅವಳು ಲೇಟಾಗಿ ಬರ್ತಾಳೆ ಅಂತ ಇವರಿಗೆ ಹೇಗೆ ಗೊತ್ತು? ಈ ಮನೆ ಏನೋ ವಿಚಿತ್ರ ಅಂತ ಅನಿಸುತ್ತಿದೆ ಅಂತ ನಾನು ಅನ್ಕೊಂಡು ಸುಮ್ನೆ ನಾನು ಅವಳಿಗೆ ಕಾದು ಕಾದು ಸಾಕಾಗಿ ಊಟ ಮಾಡಿ ಬೀಳೋಕೆ ಹೋದೆ. ಅತ್ತೇನು ಹೋದ್ರು. ಸಮಯ ಆದರೂ 11 ಆಗಿದ್ದರು. ನನಗೆ ಟ್ರಾವೆಲ್ ಮಾಡಿ ಸುಸ್ತಾಗಿತ್ತು. ನಿದ್ದೆ ಬಂದಿತ್ತು. ಸುಮಾರು ಅರ್ಧ ಗಂಟೆ ಆಯ್ತು ಅನ್ಸುತ್ತೆ. ಯಾರೋ ಜೋರಾಗಿ ಮಾತಾಡೋ ಶಬ್ದ ಕೇಳಿ ಹೊರಗೆ ಬಂದು ನೋಡ್ದೆ. ಅದು ಅತ್ತೆ ಇರೋ ಕಡೆನಿಂದ. ಅಲ್ಲಿ ಅಕ್ಕ ಮತ್ತೆ ಅತ್ತೆ ಜಗಳ ಮಾಡ್ತಿದ್ರು. ಅತ್ತೆ ಎಷ್ಟು ಸಾರಿ ತಿಳಿಸಿದ್ದೀನಿ ಆ ಹುಡುಗನ ಮೀಟ್ ಮಾಡೋಕೆ ಹೋಗಬೇಡ ಅಂತ. ಆದರೂ ಹೋಗ್ತೀಯ ಅಂತ ಬೈತಿದ್ರು. ಅದಕ್ಕೆ ಅವಳು ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ಆ ಗಂಡಸು ನಮ್ಮ ಮನೆಗೆ ಬರೋದು ನನಗೆ ಇಷ್ಟ ಇಲ್ಲ ಅಂತ. ಆದರೂ ಕರೆಸಿಕೊಳ್ಳುತ್ತೀಯ ಅಂತ ಬೈತಿದ್ಲು. ಈ ಕತೆ ನೋಡ್ತಿದ್ರೆ ಒಂದೇ ಭಾಗಕ್ಕೆ ನಿಲ್ಲೋ ತರ ಕಾಣಿಸ್ತಾ ಇಲ್ಲ. ಮುಂದೆ ಏನಾಯ್ತು ಅಂತ ಮುಂದಿನ ಭಾಗದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಈ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಸ್ವಾರಸ್ಯಕರ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.